ಎಲೆಕ್ಷನ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಚುನಾವಣೆ ಅನ್ನೋದು ಯಾರಿಂದ ಏನು ಮಾಡಿಸ್ಬಿಡುತ್ತೋ ಹೇಳಕ್ಕಾಗಲ್ಲ ನೋಡ್ರಿ. ಅವರು ಅಮೆರಿಕಾದಲ್ಲಿ ಒಳ್ಳೆ ಕೆಲಸ ಇತ್ತು, ಕೈ ತುಂಬಾ ಕಾಸು ಕೂಡ ಇತ್ತು, ಆದ್ರೆ ಮನಸ್ಸಿನಲ್ಲಿ ಕೊರಗಿತ್ತು. ಅದೇನಪ್ಪ ಅಂದ್ರೆ ತಾವು ಹುಟ್ಟಿದ ಊರು ಅಭಿವೃದ್ಧಿ ಆಗ್ಲಿಲ್ವಲ್ಲ ಅನ್ನೋದು. ಅವರು ಹಿಂದೆ ಮುಂದೆ ನೋಡ್ಲೇ ಇಲ್ಲ, ಕೆಲಸಕ್ಕೆ ರಾಜೀನಾಮೆ ಕೊಟ್ಟೇ ಬಿಟ್ರು. ಅಮೆರಿಕಾದಿಂದ ಸೀದಾ ಮಂಡ್ಯಕ್ಕೆ ಬಂದಿಳಿದಿದ್ದಾರೆ. ಆದ್ರೆ ಬಂದದ್ದು ಯಾಕೆ ಗೊತ್ತಾ? ಅಲ್ಲೇ ಇರೋದು ಮಜಾ ನೋಡಿ. ಅಮೆರಿಕಾದಿಂದ ವಾಪಸ್ ಬಂದಿದ್ದು ಮಂಡ್ಯ ನಗರಸಭೆ ಚುನಾವಣೆಯನ್ನ ಸ್ಪರ್ಧಿಸೋದಕ್ಕೆ. ಅಮೆರಿಕಾದಲ್ಲಿನ ಕೆಲಸಕ್ಕೆ ಗುಡ್ ಬೈ, ಲೋಕಲ್ ಎಲೆಕ್ಷನ್ಗೆ ಜೈ ಜೈ. ಮಂಡ್ಯ ಜನ ಹಿಡಿತಾರ ಸಚ್ಚಿದಾನಂದ ಕೈ. ರಾಜಕೀಯ ಅಂದ್ರೇನೆ ಹಿಂಗ್ ನೋಡಿ, ಯಾವಾಗ ಎಲ್ಲಿ ಯಾರನ್ನ ಕೈ ಬೀಸಿ ಕರೆಯುತ್ತೋ ಗೊತ್ತೇ ಆಗಲ್ಲ. ಅಮೆರಿಕಾದಲ್ಲಿ ಆರಾಮಾಗಿ ಸಂಶೋಧಕರಾಗಿ ಕೆಲಸ ಮಾಡ್ತಿದ್ದವ್ರಿಗೂ ಎಲೆಕ್ಷನ್ ಭೂತ ಬಿಟ್ಟಿಲ್ಲ. ನಾನು ಒಂದ್ ಕೈ ನೋಡೇ ಬಿಡ್ತೀನಿ ಅಂತ ಮಂಡ್ಯಕ್ಕೆ ವಾಪಸ್ಸಾಗಿದ್ದಾರೆ ಸಚ್ಚಿದಾನಂದ. ಲೂಸಿಯಾನಾ ಸ್ಟೇಟ್ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಿದ್ದ ಸಂಶೋಧಕ ವೃತ್ತಿಗೆ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ. ಅಮೆರಿಕಾದಲ್ಲಿರುವಂತೆ ತಮ್ಮೂರಲ್ಲಿ ಮೂಲಸೌಕರ್ಯ ಇಲ್ವಲ್ಲ ಅನ್ನೋ ಚಿಂತೆ ಕಾಡ್ತಾ ಇತ್ತು. ಈ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರೂ ಯಾವುದೇ ಬದಲಾವಣೆ ಆಗಿರಲಿಲ್ಲ. ಹೀಗಾಗಿ ತಾವೇ ಯಾಕೊಂದ್ ಕೈ ನೋಡಬಾರ್ದು ಅಂತ ಮಂಡ್ಯ ನಗರಸಭೆಗೆ 27ನೇ ವಾರ್ಡ್ನಿಂದ ಪಕ್ಷೇತರರಾಗಿ ಕಣಕ್ಕಿಳಿದಿದ್ದಾರೆ. ಎಲ್ಲರ ಹತ್ರನೂ ಹೋಗಿದ್ದೀನಿ. ಸೊ ಮಣ್ಣಾಕ್ಸೋದಕ್ಕೂ ಆಗಲಿಲ್ಲ ಅಂದಮೇಲೆ ಸಿಸ್ಟಮ್ ಎಷ್ಟೇ ಕೊಟ್ಟೋಗಿದೆ ನೋಡಿ. ನನಗೇನಾದರೂ ಬದಲಾವಣೆ ಬೇಕಷ್ಟೇ. ವಿ ನೀಡ್ ಚೇಂಜ್. ಬುದ್ಧಿಜೀವಿಗಳು, ಯಂಗ್ ಹುಡುಗರುಗಳು ರಾಜಕೀಯಕ್ಕೆ ಬರಬೇಕು. ನಾನು ಇನ್ಸ್ಪೈರ್ ಆಗಿರೋದೇ KV ಶಂಕರೇಗೌಡರು, ಸ್ಕಿನ್ ಸ್ಪೆಷಲಿಸ್ಟ್ ಅವರಿಂದ. ಅಂಥವ್ರು ಬಂದರೆ ಮಾತ್ರ ರಾಜಕೀಯದಲ್ಲಿ ಯಾರೋ ಒಂದು ಬದಲಾವಣೆ ಆಗೋಕ್ಕೆ ಚಾನ್ಸ್ ಇದೆ. ಇಲ್ಲ ಅಂದರೆ ಸಚ್ಚಿದಾನಂದ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಯೋಕೆಮಿಸ್ಟ್ರಿ ವಿಷಯದಲ್ಲಿ MSc ಪದವಿ ಪಡೆದಿದ್ದಾರೆ. ಇದೇ ವಿಷಯದಲ್ಲಿ ಸಂಶೋಧನೆ ಮಾಡಿ ಡಾಕ್ಟರೇಟ್ ಕೂಡ ಪಡೆದಿದ್ದಾರೆ. ಕಳೆದ 6 ವರ್ಷಗಳಿಂದ ಅಮೆರಿಕಾದ ಲೂಸಿಯಾನಾ ಸ್ಟೇಟ್ ವಿಶ್ವವಿದ್ಯಾಲಯದಲ್ಲಿ ಸಂಶೋಧಕರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ತಿಂಗಳಿಗೆ 1,80,000 ರೂಪಾಯಿ ಸಂಬಳ ಪಡಿತಾ ಇದ್ರು. ಈಗ ಚುನಾವಣೆಗೆ ಸ್ಪರ್ಧಿಸಿ ತನ್ನ ನಗರವನ್ನ ಅಭಿವೃದ್ಧಿಗೊಳಿಸ್ತೀನಿ ಅಂತ ಪಟ್ಟು ಹಿಡಿದಿದ್ದಾರೆ. ಹೊಲಿಗೆ ಯಂತ್ರದ ಗುರುತನ್ನ ಹಿಡಿದುಕೊಂಡು ಮತಯಾಚನೆ ಪ್ರಾರಂಭಿಸಿದ್ದಾರೆ. ನಾವು ಬದಲಾವಣೆ ಮಾಡಬೇಕು. ಇದನ್ನು ನಾವು ಒಂದು ಒಳ್ಳೆ ಇದರಲ್ಲಿ ವಾತಾವರಣದಲ್ಲಿ ಬೆಳೀಬೇಕು. ಈ ಕೊಳಚೆಯಲ್ಲೂ ಕ್ಲಿಯರ್ ಮಾಡಬೇಕು ಅನ್ನೋ ಭಾವನೆ ಅವನಿಗೆ ಬಂದ್ಬಿಟ್ಟಿದೆ. ಅದಷ್ಟಿಂದ ಅವನು ಅದನ್ನು ಮಾಡೋಕ್ಕೆ ಅಂತ ಹೊರಟಿದ್ದಾನೆ. ಚುನಾವಣೆಗೆ ಸ್ಪರ್ಧಿಸಲು ಸಚ್ಚಿದಾನಂದರಿಗೆ ತಾಯಿ ಗೌರಮ್ಮರ ಒಪ್ಪಿಗೆ ಇದ್ರೂ ತಂದೆ ನಿವೃತ್ತ ಶಿಕ್ಷಕ ಕೆಂಚೇಗೌಡರ ಸಹಮತ ಇರಲಿಲ್ಲ. ಅವರ ವಿರೋಧದ ನಡುವೆಯೂ ಚುನಾವಣಾ ಕಣಕ್ಕಿಳಿದು ಕುತೂಹಲ ಹುಟ್ಟಿಸಿದ್ದಾರೆ. ಒಟ್ಟಾರೆ ಸಚ್ಚಿದಾನಂದರ ನವನಗರ ನಿರ್ಮಾಣದ ಕನಸನ್ನ ಮತದಾರ ಪ್ರಭುಗಳು ನನಸಾಗಿಸ್ತಾರಾ ಎಂಬುದನ್ನ ಕಾದು ನೋಡಬೇಕು. ಮಂಡ್ಯದಿಂದ ಕ್ಯಾಮರಾಮನ್ ಯೋಗೇಶ್ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಸುವರ್ಣ ನ್ಯೂಸ್. ನವನಗರದ ನಿರ್ಮಾಣದ ಕನಸನ್ನ ಇಟ್ಕೊಂಡು ಇವರೇನೋ ವಿದೇಶದಲ್ಲಿದ್ದಂತಹ ಕೆಲಸ, ಸಂಬಳ ಎಲ್ಲ ಬಿಟ್ಟು ಬಂದಿದ್ದಾರೆ. ಆದರೆ ಇಂತಹ ಜೋಶ್ ಇನ್ನೂ ಮುಂದುವರಿಯುತ್ತಾ ಅನ್ನೋದೇ ಪ್ರಶ್ನೆ ಆಗುತ್ತೆ. ಯಾಕೆಂದರೆ ಎಲ್ಲರೂ ಕೂಡ ಚುನಾವಣೆಗೆ ಮುಂಚೆ ಇಂತಹದ್ದೇ ಮಾತುಗಳನ್ನು ಆಡ್ತಾರೆ. ಅಂತಹ ಸ್ಥಿತಿ ಬರದೇ ಇರಲಿ ಅಂತ ನಾವು ಕೂಡ ಆಶಿಸೋಣ. ಗಣಿನಾಡಲ್ಲೂ ಚುನಾವಣೆ ರಂಗೇರ್ತಾ ಇದೆ. ಸಿರುಗುಪ್ಪದಲ್ಲಿ ಜಿದ್ದಾಜಿದ್ದಿನ ಹಣಾಹಣಿ ಏರ್ಪಟ್ಟಿದೆ. ತನ್ನ ಭದ್ರಕೋಟೆ ಉಳಿಸಿಕೊಳ್ಳೋದಕ್ಕೆ BSR ಪಣ ತೊಟ್ಟಿದ್ದಾರೆ. ಗಣಿನಾಡಲ್ಲಿ ರಂಗೇರಿದ ಚುನಾವಣೆ. ಸಿರುಗುಪ್ಪದಲ್ಲಿ ಜಿದ್ದಾಜಿದ್ದಿನ ಹಣಾಹಣಿ. ಕೋಟೆ ಉಳಿಸ್ಕೊಳ್ಳೋದಕ್ಕೆ BSR ಪಣ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಬಳ್ಳಾರಿ ಜಿಲ್ಲೆನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ನಾ ಮುಂದು ತಾ ಮುಂದು ಅಂತ ರೆಡಿಯಾಗಿದ್ದಾವೆ. ಬಳ್ಳಾರಿ ಮಹಾನಗರ ಪಾಲಿಕೆ ಅಷ್ಟೇ ಅಲ್ಲ, ಸಿರುಗುಪ್ಪ ಪುರಸಭೆ ಹಾಗೆ ತೆಕ್ಕಲಕೋಟೆ ಪಟ್ಟಣ ಪಂಚಾಯಿತಿ ಕೂಡ ಜಬರ್ದಸ್ತಾಗಿ ರಂಗೇರಿದೆ. ಕಳೆದ ಸಾರಿ ಈ ಜಿಲ್ಲೆನಲ್ಲಿ ರೆಡ್ಡಿಗಳ ಪಾರಮ್ಯ ಮೆರೆದಾಡ್ತಾ ಇತ್ತು. ಸ್ಥಳೀಯ ಶಾಸಕ ಸೋಮಲಿಂಗಪ್ಪ ಆಗ BJPಯವರೇ ಆಗಿದ್ರು. ಹೀಗಾಗಿ ಸಿರುಗುಪ್ಪ ತಾಲೂಕಿದೆಯಲ್ಲ ಕಮಲದ ವಶ ಆಗಿತ್ತು. ಆದರೆ ಈ ಸಾರಿ ತಾಲೂಕಿನಲ್ಲಿ ಪರಿಸ್ಥಿತಿ ತುಂಬಾನೇ ವಿಭಿನ್ನವಾಗಿದೆ. ಬದಲಾದ ಸನ್ನಿವೇಶದಲ್ಲಿ BJP ಒಡೆದೋಗಿ BSR ಕಾಂಗ್ರೆಸ್ ಆಗಿ ಮಾರ್ಪಟ್ಟಿದೆ. ಈ ಸಾರಿನೂ ನಾವೇ ಗೆಲ್ಲೋದು ಅಂತ ಸೋಮಲಿಂಗಪ್ಪ ವಿಶ್ವಾಸ ವ್ಯಕ್ತಪಡಿಸ್ತಾರೆ. ಸುಮಾರು ತೆಕ್ಕಲಕೋಟೆ ಮತ್ತು ಸಿರುಗುಪ್ಪ 47 ಸದಸ್ಯರು, ಅಂದರೆ ತೆಕ್ಕಲಕೋಟೆಯಲ್ಲಿ 20, ಸಿರುಗುಪ್ಪದಲ್ಲಿ 27 ಸದಸ್ಯರಿದ್ದಾರೆ. ಹಾಗಾಗಿ 27ಕ್ಕೆ ಕನಿಷ್ಠ ಪಕ್ಷ 18ರಿಂದ 20ರವರೆಗೆ ನಾವು ಸಿರುಗುಪ್ಪದಲ್ಲಿ
ಸದಸ್ಯರ ಬಲ ಹೊಂದಿತ್ತು. ಆದರೆ ಬಿ ಎಸ್ ಆರ್ಗೂ ಇದು ಪ್ರತಿಷ್ಠೆ ಕಣ. ಬಿಜೆಪಿಯಲ್ಲಿ ಇದ್ದುಕೊಂಡೇನೆ ಬಿ ಎಸ್ ಆರ್ ಪಕ್ಷದ ಗೆಲುವಿಗೆ ಶ್ರಮಿಸ್ತಾ ಇರೋ ಶಾಸಕ ಸೋಮಶೇಖರ ರೆಡ್ಡಿ ಕೂಡ ಗೆಲುವಿನ ಮಾತುಗಳನ್ನು ಆಡ್ತಾರೆ. ಜಿಲ್ಲಾದ್ಯಂತ ಭಾಳ ಚೆನ್ನಾಗಿದೆ ವಾತಾವರಣ. ಸಿರುಗುಪ್ಪ ಆಗಿರ್ಬೋದು, ತಕ್ಕಲಕೋಟೆ ಆಗಿರ್ಬೋದು, ಮತ್ತು ನಮ್ಮ ಹೊಸಪೇಟೆ, ಕೂಡ್ಲಿಗಿ ಎಲ್ಲ ಪ್ರಾಂತದಲ್ಲಿ ಕೂಡ ಹಡಗಲಿ, ಹಗರಿಬೊಮ್ಮನಹಳ್ಳಿ, ಕೊಟ್ಟೂರು ಎಲ್ಲ ಪ್ರಾಂತದಲ್ಲಿ ವಿಶೇಷವಾದಂಥ ಪ್ರೀತಿ ಬರ್ತಾಯಿದೆ. ಯಾಕಂತಂದರೆ ನಮ್ಮ ಪಕ್ಷ ಅನ್ನೋ ಒಂದು ಭಾವನೆ ಬರ್ತಾಯಿದೆ ಜನರಲ್ಲಿ. ಇನ್ನು ಕಾಂಗ್ರೆಸ್ಸು ಚುನಾವಣೆಗೂ ಮುನ್ನ ಕೆಲ ವಾರ್ಡ್ಗಳಲ್ಲಿ JDS ಜೊತೆ ಅದಾಗಲೇ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದೆ. ನಮ್ಮ ಪ್ರಿಪ್ರೇಷನ್ ಚೆನ್ನಾಗಿದೆ. ನಾವು ಜನತಾದಳದವರು ಅಲಯನ್ಸಿನ ಮೇಲೆ ನಡೀತಾ ಇದ್ದೀವಿ. ಆದರೆ ಜನತಾದಳದವರು ಒಂದು ಸೀಟು ತಗೊಂಡಿದ್ದಲ್ಲ, ಎಲ್ಲ ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಅದರಲ್ಲಿ ನಾವು ಕನಿಷ್ಠ ನಾವು 27ರಲ್ಲಿ 24 ಸೀಟು ನಾವು ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಬಾರಿಸು ಅಂತ ಹೇಳ್ಬಿಟ್ಟು. ಇತ್ತೀಚೆಗಷ್ಟೇ ಉದಯವಾಗಿರುವಂಥ KJP ತಾಲೂಕಿನಲ್ಲಿ ಹೇಳಿಕೊಳ್ಳೋಂಥ ಮಟ್ಟದಲ್ಲಿಲ್ಲ ಬಿಡಿ. ಒಟ್ಟಾರೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಇದು ಅಳಿವು ಉಳಿವಿನ ಪ್ರಶ್ನೆ. ಜಿದ್ದಾಜಿದ್ದಿನ ಕಣವಂತೂ ಸತ್ಯ. ಕ್ಯಾಮರಾಮನ್ ಶ್ರೀನಿವಾಸ್ ಅವ್ರ ಜೊತೆ ನರಸಿಂಹಮೂರ್ತಿ, ಬಳ್ಳಾರಿ. ಪ್ರಮುಖವಾಗಿ ಗಣಿನಾಡಲ್ಲಂತೂ BSR ಕಾಂಗ್ರೆಸ್ ತನ್ನ ಸ್ಥಾನವನ್ನ ತಾನು ಉಳಿಸ್ಕೊಳ್ಳೇಬೇಕು, ಅದ್ರ ಮೂಲಕ BSR ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಕಂಡುಕೋಬೇಕು ಅಂತ ಹೆಣಗಾಡ್ತಾ ಇದೆ. ಜೊತೆಗೆ ಬಿಜೆಪಿ ಸೇರಿದಂತೆ ಹಲವಾರು ಪಕ್ಷಗಳು ಸರ್ಕಸ್ ಮುಂದುವರಿಸ್ತಾನೆ ಇವೆ. ಸೊ ಈ ರಾಜಕೀಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.